ಗುಣವೂ ಹೌದು. ಅದಕ್ಕನುಸಾರವಾಗಿ ತುರದಲ್ಲಿ ದಿಗ್ವಿಜಯವನ್ನು ಕೈಗೊಂಡಿದ್ದೇನೆ. ಎದುರಿಸಿದಂತ ಅನೇಕ ಧರಣಿ ಪಾಲಕರ ತಲೆಯನ್ನು ಮಣಿಸಿದ್ದೇನೆ. ಆ ಎಲ್ಲರಿಂದಲೂ ಕರಸ್ವಾದನ ಮಾಡಿಕೊಂಡಿದ್ದೇನೆ ಎನ್ನುವಂತ ಅಹಂಕಾರ, ಆ ಗರ್ವ ನಿನ್ನ ತಲೆಯಲ್ಲಿದ್ದರೆ ಅದನ್ನೆಲ್ಲ ಕಳಚಿ ಒತ್ತಟ್ಟಿಗಿಟ್ಟು ತಾಮ್ರಧ್ವಜನನ್ನು ಗೆಲ್ಲುವುದಕ್ಕೆ ಮೂಟ ಮತಿಗೆ ಮತ್ತೊಬ್ಬರ ಸಾಮರ್ಥ್ಯವನ್ನ ಪ್ರಶ್ನಿಸುವರೆ ನಮ್ಮ ಸಾಮರ್ಥ್ಯ ಎಷ್ಟು ಉಂಟು ಅಂತ ನೋಡಿಕೊಳ್ಳಬೇಕು. ಕಣ್ಣಾರೆ ಖಂಡಿತಿಯಲ್ಲ ನನ್ನ ಸಾಮರ್ಥ್ಯ ಎಷ್ಟು ಅಂತ. ಮತ್ತೆ ಮತ್ತೊಬ್ಬರ ಕಾಲು ಬುಡದಲ್ಲಿರಬಹುದಾದಂತ ಕುಂಬಳಕಾಯಿಯನ್ನು ತೋರಿಸಬೇಕಾದ್ರೆ ನಮ್ಮ ಕಾಲು ಬುಡ ಏನುಂಟು ಅಂತ ನೋಡಿಕೊಳ್ಳಬೇಕು. ಆ ಎಚ್ಚರದಿಂದಲೇ ಕಾರ್ಯನಿರ್ವಹಿಸಿದವ ತಾಮ್ರಧ್ವಜ. ಹಾಗಾದ್ರಿಂದ ಇಷ್ಟರವರೆಗೆ ಜಯ ಸಂಪಾದನೆಯನ್ನು ಮಾಡಿದವ. ಯಾಕೆ ಹೇಳಿದೆ ಈ ಮಾತನ್ನ? ಯಾಕೋ ನೀನೇ ಹೇಳಿದೆ, ಶ್ರೀಕೃಷ್ಣ ಸಹಾಯ ಇಲ್ಲದೆ ಇದ್ರೆ ನೀವೇನು ಅಲ್ಲ ಎಂಬುದಾಗಿ. ಒಂದು ಉದಾಹರಣೆ ಕೊಡ್ತೇನೆ. ಪ್ರಖರವಾಗಿ ಸೂರ್ಯ ಪ್ರಜ್ವಲಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೋಡ ಅಡ್ಡವಾಗಿ ಬರ್ತದೆ. ಆಗ ಸೂರ್ಯನ ಪ್ರಭೆ ಕಡಿಮೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಮಾರುತನು ಬೀಸಿದಾಗ ಆ ಮೋಡ ಅಲ್ಲಿಂದ ಅಡ್ಡವಾಗ್ತದೆ, ತೊಲಗಿ ಹೋಗ್ತದೆ. ಸೂರ್ಯ ಮೊದಲಂತೆಯೇ ಪ್ರಜ್ವಲಿಸುತ್ತಾನೆ. ಹೀಗಿರುವರೆ ಸೂರ್ಯನ ಪ್ರಕಾಶ ಏನೂ ಅಲ್ಲ ಅಂತ ಹೇಳಲಿಕ್ಕಾಗ್ತದೋ? ಹಾಗೆ ಹೇಳೋದಕ್ಕೆ ಬರುವುದಿಲ್ಲ. ಮಾರುತ ಇಲ್ಲದೆ ಇದ್ರೆ ಸೂರ್ಯನ ಪ್ರಕಾಶ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಬರ್ತದೋ? ಇಲ್ಲ. ಹಾಗೆ ಈ ಪಾರ್ಥನೇನು ಕೃಷ್ಣನಿಲ್ಲದೆ ಸಾಧಿಸಿದ್ದೇನು? ಹಳೆ ಕಥೆ ಯಾವುದು ಬೇಡ, ಹೊಸ ಕಥೆ ಉಂಟು. ಇದೇ ಅಶ್ವಮೇಧದಲ್ಲಿ ಹೇಳ್ತೇನೆ ಕೇಳು. ಘೋರ ಭೀಷಣ ಎನ್ನುವಂತ ದಾನವ, ಅವನನ್ನ ರಾಕ್ಷಾಗ್ನಾಸ್ತ್ರಗಳನ್ನ ಒಂದು ಕಳೆದವ ಈ ಪಾರ್ಥ. ಅಂಥ ಸಾಮರ್ಥ್ಯವನ್ನ ತೋರಿದವ. ತಾಮಸ ಗುಣವನ್ನು ಹೊಂದಿದಂತ ರಾಕ್ಷಸರನ್ನು ನೀನು ಗೆದ್ದಿರಬಹುದು. ನಾನದಲ್ಲ, ನಾನು ಪರಮ ವೈಷ್ಣವ. ಆದ್ದರಿಂದಲೇ ನಿನಗೆ ಎಚ್ಚರಿಕೆ ಕೊಡುವುದು ನಾನು. ಪರಮ ಘೋರ ಭೀಷಣನನ್ನು ಕೊಂದ ಹಾಗೂ ಗೆದ್ದ ಹಾಗೂ ಈ ತಾಮ್ರಧ್ವಜನನ್ನು ಗೆಲ್ಲುವುದಕ್ಕೆ ನಿನಗೆ ಸಾಧ್ಯ ಇಲ್ಲ ಅಂತ ಹೇಳುವುದು. ಅಲ್ಲಿಯೂ ತೊಂದರೆ ಉಂಟು. ಯಾಕೆ? ಅಣ್ಣ ಧರ್ಮರಾಯನೇ ಹೇಳಿದ್ದಾನೆ. ಏನೆಂದು? ಪಾರ್ಥ, ಹರಿಭಕ್ತರೊಡನೆ ಕಾದಬೇಡ ಎಂಬುದಾಗಿ. ಹಾಗಾಗಿ ಸಾರ್ತಾ ಇದ್ದೇನೆ. ಈಗ ಅಣ್ಣ ಹೇಳಿದ್ದನ್ನು ನೀನು ಎಷ್ಟರ ಮಟ್ಟಿಗೆ, ಎಲ್ಲಿಯವರೆಗೆ, ಯಾವ ಪ್ರದೇಶದಲ್ಲಿ ಅದನ್ನು ಸಾಧಿಸಿದ್ಯಾ? ಎಲ್ಲಿಯವರೆಗೆ? ಈಗ ನಿನಗೆ ಸಾರ್ತಾ ಇದ್ದೇನೆ. ಅಂತೂ ಈ ಮೊದಲು ನೀನು ಹರಿಭಕ್ತರಲ್ಲಿ ಕಾಳಗ ಕೊಟ್ಟದ್ದೇ ಇಲ್ಲ. ಹರಿಭಕ್ತರಿಗೆ ಸಾರಿದ್ದೇನೆ ನಾನು. ಮಾತು ಕೇಳಿಲ್ಲ. ಹರಿಭಕ್ತರಿಗೆ ಮಾತ್ರ ಅಲ್ಲ, ಇದರಾಗಿ ಬಂದಂತಹ ಪ್ರತಿಸ್ಪರ್ಧಿಯಾದ ಮನೆಗೆ ಸಾಮ ದಾನ ಭೇದ ದಂಡಗಳೆನ್ನುವಂತಹ ಚತುರೋಪಾಯವನ್ನು ಬಲ್ಲ ಕ್ಷತ್ರಿಯನಾದವನು ಸಾಮದಿಂದ ಸಮಾಧಾನ ಪಡಿಸುವುದಕ್ಕೆ ಮುಂದಾಗ್ತಾನೆ. ಅಲ್ಲಿ ಆಗಲಿಲ್ಲ ಅಂತಾದ್ರೆ ಭೇದದಿಂದ ಬೇರ್ಪಡಿಸುವುದಕ್ಕೆ ಸಂಚು ಹೂಡುತ್ತಾನೆ. ಆಮೇಲೆ ದಂಡ. ಇದು ಯಾವುದೂ ನಡೆಯದಿದ್ರೆ ಕೊನೆಯದಾಗಿ ದಂಡೋಪಾಯ. ಅದು ಕ್ಷತ್ರಿಯನಾದ ನೀತಿ. ಆ ನೀತಿಯನ್ನು ನೀನು ಅನುಸರಿಸಿದ್ದು, ಅದನ್ನು ನಾವು ಆಕ್ಷೇಪಿಸಿದ್ದ. ಇಲ್ಲಿಯೂ ಅದೇ ನೀತಿಯನ್ನು ಅನುಸರಿಸ್ತಾ ಇದ್ದೇನೆ. ಏನಂತ ಕೇಳು. ಹೇಳು. ಹೇಳಿ ಕೇಳಿ. ಇದು ಧರ್ಮರಾಯನ ಅಶ್ವಮೇಧ. ಗೊತ್ತಾಗಿದೆ. ಈ ಅಶ್ವಮೇಧಕ್ಕೆ ತನು ಮನ ಧನ ಸಹಾಯ ಮಾಡಿದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಬರ್ತದೆ. ಆದ್ರೆ ನೀವು ಅಲ್ಲಿ ತಪ್ಪಿ ಬಿದ್ದಿದ್ದೀರಲ್ಲ. ಏನು? ನಿಮ್ಮ ಕುದುರೆಯ ಹಣೆಯಲ್ಲಿ ಬಂಗಾರದ ಹಾಳೆಯಲ್ಲಿ ಕೆತ್ತಿಸಲ್ಪಟ್ಟಂತ ಅಕ್ಷರಗಳಲ್ಲಿ ಮೊದಲು ಅದನ್ನೇ ಪ್ರಕಟಿಸಬೇಕಿತ್ತಲ್ಲ. ಅದರ ಬದಲಾಗಿ ಪರಾಕ್ರಮ ಇದ್ದವರು ಇದನ್ನು ಕಟ್ಟಿ ಕಾದಾಡಬೇಕು ಅಂತ ಬರೆದದ್ದು ಯಾಕೆ? ಅದು ಬರೆದದ್ದು ಹೌದು. ಯಾಕಂದ್ರೆ ಅದರ ಒಕ್ಕಣಿ ಇದ್ದದ್ದೇ ಹಾಗೆ. ಏನೋ ಆದ್ರೆ ಅಲ್ಲ, ಅದು ಹಾಗೆ ಇದ್ದದ್ದಲ್ಲ, ನೀವು ಬರೆದದ್ದು ಹಾಗೆ. ಅದು ಬರೆಸಿದ್ದೇ ಹಾಗೆ. ಯಾಕಂದ್ರೆ ಈ ವೇದವ್ಯಾಸರ ಅನುಗ್ರಹ ಹೇಗಿದೆ ಅದೇ ರೀತಿ ಅನುಸರಿಸಿದವರು ನಾವು. ಹಾಗಾಗಿ ಅದೇ ರೀತಿಯಲ್ಲಿ ಅಶ್ವಮೇಧವನ್ನು ನಡೆಸಿಕೊಂಡು ಬಂದವರು. ಅದು ಅಶ್ವಮೇಧ ನಡೆಸುವಂತದ್ದು. ಹಾಗೆ ಈಗ ನಾನು ಸಾರ್ತಾ ಇದ್ದೇನೆ. ತನು ಮನ ಧನದಿಂದ ಸಹಾಯವನ್ನ ಮಾಡಿದ್ರೆ ಕೂಡಿದ್ರೆ ನಿನಗಾಗುತ್ತದೆ ಒಳ್ಳೆಯದು ಎಂಬುದಾಗಿ. ಇಲ್ಲದಿದ್ರೆ ಏನು ಹೇಳ್ತಾ ಇದ್ದೀಯ ನೀನು? ಬಂದು ಗವ್ಯ ದೋಷ ಕಳ್ಳೆಯಲು
ಅಕ್ಷರಗಳನ್ನು ತರಿದ ದೋಷ ತಮ್ಮ ಪಾಲಿಗೆ ಬಂತೆ ಎಂಬೀ ಸಂದೇಹ ಧರ್ಮರಾಯನಲ್ಲಿ ಮೂಡಿದಾಗ ವೇದವ್ಯಾಸರು ಸಲಹೆ ನೀಡಿದ್ದಾರೆ ಎಂದು ಪರಸ್ಪರವಾಗಿ ದೂರದಲ್ಲಿ ನಾವು ಕೇಳಿದ್ದೇವೆ. ಅಯ್ಯ, ಎಲ್ಲೇ ಆದರೂ ಉಂಟೇನು ಎಂತಹ ಅಜ್ಞಾನದ ಪರಮಾವಧಿ ಇದು? ಯಾಕೆ ಕ್ಷತ್ರಿಯನಾದವನು ರಣಕ್ಷೇತ್ರದಲ್ಲಿ ಬಂಧುವಾಗಲಿ ಮತ್ತೊಬ್ಬನಾಗಲಿ, ತಂದೆಯಾಗಲಿ ತಮ್ಮನಾಗಲಿ, ಅಣ್ಣನಾಗಲಿ ಭಾವನಾಗಲಿ ನೆಂಟನಾಗಲಿ, ವಿರೋಧ ಪಕ್ಷದಲ್ಲಿ ಬಂದವನನ್ನು ಯುದ್ಧಮುಖೇನವಾಗಿ ಗೆಲ್ಲುವಂತಹದ್ದು ಕ್ಷತ್ರಿಯರ ಧರ್ಮ. ಹಾಗೆ ಕಾಳಗದಲ್ಲಿ ಕೊಂದರೆ ಅದಕ್ಕೆ ದೋಷ ಉಂಟೇನು? ಯಾರು ಹೇಳಿದ್ದು ನಿಮಗೆ ಈ ಮಾತನ್ನು? ಒಟ್ಟಾರೆ ಧರ್ಮರಾಯನಿಗೇನೋ ತಲೆ ಕೆಟ್ಟಿದೆ ಅಂತ ಕಾಣುತ್ತದೆ. ಬಂದು ಹತ್ಯಾ ದೋಷ ಬಂತು. ರಣದಲ್ಲಿ ಧೀರವಾಗಿ ಹೋರಾಡಿ ಮಡಿದವನಿಗೆ ವೀರಸ್ವರ್ಗ ಅಂತ ಇದೆ. ಶಾಸ್ತ್ರದಲ್ಲಿ ಕೇಳಿಲ್ವ ನೀನು, ನೋಡಲಿಲ್ಲವೇನು? ಹಾಗೆ ರಣಗಣದಲ್ಲಿ ಯುದ್ಧ ಮಾಡಿ ಸತ್ತರೆ ಅಲ್ಲ ಕೊಂದರೆ ದೋಷ ಎನ್ನುವುದು ಅಂಟುವುದಂತಾದ್ರೆ ಈ ಭರತ ಖಂಡದಲ್ಲಿ ಅಲ್ಲಲ್ಲಿ ಆಗಾಗ ಯುದ್ಧ ನಡೆಯುವುದಕ್ಕೆ ಸಾಧ್ಯ ಇದೆಯೇನು? ಸಾಧ್ಯವೇ ಇಲ್ಲ. ಬಂಧು ಹತ್ಯಾ ದೋಷ ಕಳೆಯುವುದಕ್ಕೆ ಅಶ್ವಮೇಧ ಎನ್ನುವಂತಹ ಕೃತವನ್ನು ಕೈಗೊಂಡವು. ಆ ಕುದುರೆಯ ರಕ್ಷಣಾರ್ಥವಾಗಿ ನೀನು ಬಂದವು. ಯಾಕಯ್ಯ ಸುಮ್ಮನೆ ದೋಷ ಕಳೆಯುವುದಕ್ಕಾಗಿ ಹೊರಟಂತ ನೀನೀಗ ಮಾಡ್ತಾ ಇರುವುದೇನು? ದೋಷವನ್ನೇ ಅಲ್ಲವೇ? ಈಗ ನಿನ್ನನ್ನು ವಿರೋಧಿಸಿದವರು ಎಷ್ಟು ಜನರನ್ನು ಕೊಂದು ಬಂದಿದ್ದೀರಿ, ಎಷ್ಟು ಜನರನ್ನು ನಾಶ ಮಾಡಿದ್ದೀಯ. ಹಾಗಿದ್ರೆ ಈ ದೋಷ ಕಳೆಯುವುದಕ್ಕೆ ಮುಂದೇನು ಮಾಡ್ತೀರಿ ನೀವು? ಇನ್ನೊಂದು ಅಶ್ವಮೇಧ ಕೈಗೊಳ್ತೀರಿ ನಾವು. ಇದೆಲ್ಲ ಅರ್ಥ ಇಲ್ಲದ ಪ್ರಲಾಪಗಳು. ಬಿಡು. ಒಂದು ಹತ್ಯಾ ದೋಷದ ನಿಮಿತ್ತವನ್ನು ಹೊಂದಿದ್ದೀರಿ ನೀವೆನ್ನುವುದು ಸ್ಪಷ್ಟ ಇಲ್ಲಿ. ಅದೇ ನಿಮ್ಮ ಮುಖ್ಯ ಗುರಿಯಲ್ಲ. ಯಾಕಂದ್ರೆ ಭಾರತ ಯುದ್ಧ ಮಾಡುವಂತಹ ಕಾಲದಲ್ಲಿ ಅದೆಷ್ಟೋ ಧನ ನಷ್ಟವಾಗಿ ಹೋಗಿದೆ. ನಿಮ್ಮ ಭಂಡಾರ ಬರಿದಾಗಿರಬೇಕು. ಅದನ್ನು ತುಂಬಿಸಿಕೊಳ್ಳುವುದಕ್ಕೆ ಈ ಬಂಧು ಹತ್ಯಾ ದೋಷ ಎನ್ನುವಂತ ನಿಮಿತ್ತವನ್ನು ಮುಂದಿಟ್ಟುಕೊಂಡು ನೀವು ದಿಗ್ದೇಶಕ್ಕೆ ಹೊರಟಿದ್ದೀರಿ ಎನ್ನುವಂತ ಇದು ಸ್ಪಷ್ಟವಾದಂತ ಅರ್ಥ. ಇದನ್ನು ನಾನು ತಿಳಿದಿದ್ದೇನೆ. ಹಾಗೆ ಅರ್ಥೈಸಿಕೊಂಡ್ಯೋ ಮತ್ತೇನು? ಯಾಕಂದ್ರೆ ಈ ಅಶ್ವಮೇಧದಲ್ಲಿ ಕಪ್ಪ ಕೊಡುವಾಗ ಇಷ್ಟೇ ಕೊಡಬೇಕಂತ ನಾವೇನು ಉಲ್ಲೇಖಿಸಲಿಲ್ಲ. ಅದಿಲ್ಲ. ಒಂದು ಬಂಗಾರದ ನಾಣ್ಯ, ಇಲ್ಲ ಒಂದು ಬೆಳ್ಳಿಯ ನಾಣ್ಯ, ಇಲ್ಲ ತಾಮ್ರದ ನಾಣ್ಯವಾದ್ರೂ ಆದೀತು. ಅದಲ್ಲದಿದ್ರೆ ಯಾವುದೇ ಲೋಹವಾದರೂ ತುಳಸಿ ದಳದೊಂದಿಗಿಟ್ಟು ಕೊಟ್ರೆ ಅದು ಕಪ್ಪ ಕೊಟ್ಟ ಹಾಗೆ. ನೀವು ಯಾವುದನ್ನು ಬಿಡುವವರಲ್ಲ ಅಂತ ಉಲ್ಲೇಖಿಸಲಿಲ್ಲ. ಮತ್ತೆ ನೀವೋ ನಿಮ್ಮಂಥವರೋ ಕೊಡಬಹುದಾದಂತಹ ಕಪ್ಪ ಕಾಣಿಕೆ ನಮ್ಮ ಹಸ್ತಿನಾವತಿಯ ಒಂದು ಹೊತ್ತು ಮೃಷ್ಟಾನ್ನಕ್ಕೆ ಸಾಕಾಗ್ತದೆ ಅಂತ ಭಾವಿಸಿದೆಯಾ? ಅಯ್ಯ, ಹನಿ ಹನಿಗೂಡಿ ಹಳ್ಳ, ತೆನೆ ತೆನೆಗೂಡಿ ಬಳ್ಳ ಎಂಬುದನ್ನು ಕೇಳಲಿಲ್ಲವೇನೋ ನೀನು? ಹೀಗೆ ನನ್ನಂತೆ ಅನೇಕ ರಾಜರಲ್ಲಿಗೆ ಹೋಗಿ ಅವರ ಮೂಲಕವೂ ಅಷ್ಟಷ್ಟನ್ನೇ ಸಂಗ್ರಹಿಸಿದ್ರಿ ಮತ್ತೆಷ್ಟಾಗಬಹುದಲ್ಲಿ? ಅದನ್ನ ಆಲೋಚನೆ ಮಾಡು. ಅದನ್ನ ಲೆಕ್ಕ ಹಾಕಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಗ್ತದ? ಈಗ ನಾನು ನಿನಗೆ ಕಪ್ಪ ಕೊಡ್ಬೇಕು, ಅಶ್ವ ಬಿಡಬೇಕು. ಕೊಡ್ತೇನೆ. ಯಾವ್ದ್ರ ಮುಖ್ಯನ ಗೊತ್ತಾ? ಏನು? ಈಗ ಹಲವು ಪರಿಯಲ್ಲಿ ನಿತ್ಯ ಕೃಷ್ಣನನ್ನ ಒಲಿಸಿಕೊಳ್ಳಬೇಕಾದ್ರೆ ಅನೇಕ ಬಗೆ ಇದೆ. ಯುಕ್ತಿ ಉಂಟು, ಭಕ್ತಿ ಉಂಟು, ಶಕ್ತಿ ಉಂಟು. ಹೀಗೆ ಶ್ರೀಕೃಷ್ಣನನ್ನು ಸೇರಬೇಕಾದ್ರೆ ಭಕ್ತನಾದವನಿಗೆ ಅನೇಕ ಮಾರ್ಗಗಳುಂಟು. ಈಗ ಸದ್ಯಕ್ಕೆ ಎದುರಾದವನು ಈ ಪಾರ್ಥ. ಹೇಳಿ ಕೇಳಿ ಪಾಂಡವರ ಅಶ್ವಮೇಧ ತುರಗವನ್ನ ಬಿಟ್ಟು ಕೊಡು ಎಂಬುದಾಗಿ ಕೇಳ್ತಾ ಇದ್ದೇನೆ. ಬಿಟ್ಟು ಕೊಟ್ರೆ ಶ್ರೀಹರಿ ನಮಗೆ ಒಲಿತ ಅಲ್ವಾ? ಹೌದು. ಕೃಷ್ಣನನ್ನೇ ಒಲಿಸಿಕೊಳ್ಳುವರೇ ಈ ಯುದ್ಧ ಅಲ್ಲವೇ? ಹಾಗಿದ್ರೆ ಕಪ್ಪ ಕಾಣಿಕೆಯನ್ನು ಕೊಡು, ಕೃಷ್ಣ ನಿನಗೆ ಒಲಿತಾನೆ. ಯಾಕಂದ್ರೆ ಕ್ಷಾತ್ರ ಪಂಥದ ಮೇರೆಗೆ ನಾವು ವ್ಯವಹರಿಸುವವರು. ಈಗ ನೀನಂದ ಹಾಗೆ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೆ ವಿವಿಧ ಮಾರ್ಗಗಳು ಉಂಟೆಂಬುದನ್ನು ನಾನು ಬಲ್ಲೆ. ಆದ್ರೆ ಕ್ಷತ್ರಿಯನಾದವನಿಗೆ ನೀನು ಹೇಳಿದ ಆ ಮಾರ್ಗಗಳು ಭೂಷಣಪ್ರಾಯವಲ್ಲ, ಉದಜನಮಾನ್ಯವೂ ಅಲ್ಲ. ಕ್ಷಾತ್ರಾಣೋ ಸಹ ಕ್ಷತ್ರಿಯನಿಗೆ ಯುದ್ಧಕ್ಕಿಂತಲೂ ಹಿರಿದಾದ ಮಿಗಿಲಾದಂತಹ ಹಬ್ಬ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲವನ ಬದುಕಿಗೆ. ಆದ್ದರಿಂದಲೇ ಸಿಕ್ಕಿದಂತ ಈ ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದ್ದು ಸಮೃದ್ಧಜನಾದಂತ ನನ್ನ ಕರ್ತವ್ಯವೂ ಹೌದು. ಹೌದು. ಈ ಮೂಲಕವಾಗಿಯೇ ಭಗವಂತನನ್ನು ಒಲಿಸಿಕೊಳ್ತೇನೆ.
ಸರಿದಂತ ರಥ ಮತ್ತು ಮುಂದೆ ಬಂದದ್ದಾಗಿದೆ. ಇನ್ನೂ ಉತ್ಸಾಹದಿಂದ ಯುದ್ಧವನ್ನು ಮುಂದುವರಿಸ್ತಾರೆ. ಬಾ ಮುಂದೆ. ಬಣ್ಣಕ್ಕೂ ಬಡವೇ ತಿರುವು ಮುರುವಿನಲ್ಲಿ ಯುದ್ಧ ಮಾಡುವಂತಹ ಹೊತ್ತಿನಲ್ಲಿ ಅವನ ರಥವನ್ನು ಸಾರಥಿಯನ್ನು ಯೋಜನಾಂತರ ಹಿಂದೆ ಹಾರಿಸಿದವನಾನು. ನಾನು ಎಷ್ಟು ಕ್ಷಿಪ್ರವಾಗಿ ಅವನ ರಥವನ್ನು ಹಾರಿಸಿದ್ದೇನೋ ಅಷ್ಟೇ ಕ್ಷಿಪ್ರವಾಗಿ ಅವನ ಸಾರಥಿಯಾದಂತಹ ಹರಿ ಆ ರಥವನ್ನು ನನ್ನ ಮುಂದೆ ನಿಲ್ಲಿಸಿ ಮರಳಿ ಯುದ್ಧ ಮಾಡುವಂತಹ ಒಂದು ಅವಕಾಶವನ್ನು ಅರ್ಜುನನಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈಗ ಇವನಲ್ಲಿ ಯುದ್ಧ ಮಾಡುವುದು ಮೊದಲಿನ ಹಾಗಲ್ಲ. ಒಂದು ಹೊಸ ಪರಿಯಲ್ಲಿ ಇವನ ರಥ, ಅದಕ್ಕೆ ಕಟ್ಟಿದಂತ ಅಶ್ವಗಳು ಹಾಗೂ ಸಾರಥಿ, ಆಮೇಲೆ ಇವನ ಒಟ್ಟಿನಲ್ಲಿರಬಹುದಾದಂತ ಅಕ್ಕಪಕ್ಕದಲ್ಲಿ ಇವನನ್ನು ಪ್ರೋತ್ಸಾಹಿಸಬಹುದಾದಂತ ಪಟು ಭಟರನ್ನು ಏಕಕಾಲದಲ್ಲಿ ಪ್ರಯೋಗಿಸುವ ಶರದಿಂದಲೇ ಮುಚ್ಚು ನೂರಿಗೈಯುತ್ತೇನೆ. ನರನಿ ಎಂದನಾಗಲೇ ಮಂದರಾದ್ರಿಧರನು ನರನಿ ಎಂದ ನಿವನ ಪಲುಗಿ ನುರಿಯ ಮಂದರಾದ್ರಿಧರನು ನರನಿ ನಂದಿಸುವರೆ ಪೇಳ್ವೇನ ಒಂದು ಯೋಗ್ಯ ಬಲವ ನಂದಿಸುವರೆ ಪೇಳ್ವೆ ಒಂದು ಯೋಗ್ಯ ದಿನ ದಿನ ಒಂದು ಬಗೆಯದು ಮಂದರಾದ್ರಿಧರನು ನರನಿಗೆಂದ ಇವನ ಒಲುವಿನುರಿಯ ನಂದಿಸುವರೆ ಬೇಳೆ ಒಂದು ಬಗೆಯನೋ ನಿಗನ